ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಒಂದು ವರದಿ ಬಂದಿದೆ. ಏನದು? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮುಖಾಂತರ 35 ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು ಅಂತ. ಇದೊಂದು ದೂರವಾಣಿ ಸಂಭಾಷಣೆ ಆಗಿದ್ದರೆ ಅಷ್ಟೇ ಆಗಿದ್ದರೆ ಇದೊಂದು ದ್ವಿಪಕ್ಷೀಯ ಮಾತುಕತೆ, ಇದೊಂದು ಸೌಹಾರ್ದ ಸಂಬಂಧದ ಮಾತುಕತೆ ಅಂತ ಹೇಳಿ ನಾವು ಸುಮ್ಮನಾಗಬಹುದಾಗಿತ್ತು. ಆದರೆ ಇಲ್ಲಿ ಸ್ವತಃ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿ ಮೋದಿ ಜೊತೆ ಮಾತಾಡಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇದು ಬಹಳ ಮುಖ್ಯ. G7 ಮೀಟಿಂದ ತರಾತುರಿಯಲ್ಲಿ ಹೊರಗೆ ಬಂದಂತಹ ಡೊನಾಲ್ಡ್ ಟ್ರಂಪ್, ಅಷ್ಟೊಂದು ಬ್ಯುಸಿ ಇರುವಂಥ ಡೊನಾಲ್ಡ್ ಟ್ರಂಪ್, ಆ ಬ್ಯುಸಿಯ ನಡುವೆಯೂ ಮೋದಿಗೆ ಯಾಕೆ ಫೋನ್ ಮಾಡಿ ಮಾತಾಡಬೇಕು ಅಂತ ಅಂದರು? ನಿಜಕ್ಕೂ ಆಶ್ಚರ್ಯ ಅಲ್ವಾ? ಇದರ ಉದ್ದೇಶ ಏನು? ದುರುದ್ದೇಶ ಏನಾದರೂ ಇದೆಯಾ? ಅಥವಾ ಭಾರತವನ್ನು ಟ್ರ್ಯಾಪ್ ಮಾಡುವಂಥ ಉದ್ದೇಶ ಏನಾದರೂ ಇದೆಯಾ? ಎಷ್ಟೆಲ್ಲ ಪ್ರಶ್ನೆಗಳು ನೋಡಿ. ಸ್ವತಃ ಡೊನಾಲ್ಡ್ ಟ್ರಂಪೇ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ಎಷ್ಟೆಲ್ಲ ಪ್ರಶ್ನೆಗಳು ಹೇಳ್ತವೆ. ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ಮಧ್ಯೆ ಫೋನ್ ಮಾತುಕತೆಯಲ್ಲಿ ಏನೇನಾಯಿತು ಅನ್ನೋದನ್ನು ನಾನು ಹೇಳ್ತೇನೆ. ಸಹಜವಾಗಿ ಹಲೋ ಮಿಸ್ಟರ್ ಮೋದಿ ಅಂತ ಅಂದಿರ್ತಾರೆ ಅಲ್ವಾ? ಸೊ ಆಗ ಮೋದಿ ಒಂದಷ್ಟು ಮಾತಾಡಿರ್ತಾರೆ. ಏನೇನು ಮಾತಾಡಿದ್ರು ಅನ್ನೋದನ್ನು ವಿದೇಶಾಂಗ ಇಲಾಖೆ ವಕ್ತಾರ ವಿಕ್ರಮ್ ಮಿಸ್ರಿ ಅವರು ಇವತ್ತು ಅಧಿಕೃತವಾಗಿ ಒಂದು ವಿಡಿಯೋ ಮುಖಾಂತರ ಎಲ್ಲ ವಿವರಗಳನ್ನು ಹೇಳಿದ್ದಾರೆ. ಮೋದಿ ಮತ್ತು ಟ್ರಂಪ್ ಏನೇನು ಮಾತಾಡಿದ್ರು ಅಂತ. ಸಹಜವಾಗಿ ದ್ವಿಪಕ್ಷೀಯ ಸಂಬಂಧಗಳು ಬರ್ತವೆ ಮಾತುಕತೆಯಲ್ಲಿ. ಆಗ ನರೇಂದ್ರ ಮೋದಿ ಟ್ರಂಪ್ಗೆ ಸ್ಪಷ್ಟವಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತುಕತೆಯನ್ನು ಆಡಿದ್ದಾರೆ. ಆಪರೇಷನ್ ಸಿಂಧೂರದ ನಂತರ ಮೋದಿ ಮತ್ತು ಟ್ರಂಪ್ ಇದೇ ಮೊದಲ ಬಾರಿಗೆ ಮಾತುಕತೆ ಆಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ ನಾವು ಯಾಕೆ ಮಾಡಿದ್ವಿ, ಪಾಕಿಸ್ತಾನದ ಕುತಂತ್ರಗಳೇನು, ನಾವು ಅದಕ್ಕೆ ಪ್ರತೀಕಾರವಾಗಿ ಏನೇನು ಮಾಡಿದ್ವಿ, ಮತ್ತು ಟೆರರಿಸಮನ್ನು ನಾವು ಇನ್ನು ಮುಂದೆ ವಾರ್ ಅಂತ ನೋಡ್ತೀವಿ ಹೊರತು ಅದು ಒಂದು ಪ್ರಾಕ್ಸಿ ಅಂತ ನೋಡೋದಿಲ್ಲ. ಹಾಗಾಗಿ ನಮ್ಮ ನಡೆಯನ್ನು ನಾವು ವಿಶ್ವಕ್ಕೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದೆಲ್ಲವನ್ನು ಸಹ ನರೇಂದ್ರ ಮೋದಿ ಟ್ರಂಪ್ಗೆ ಸ್ಪಷ್ಟವಾಗಿ ದೂರವಾಣಿ ಸಂಭಾಷಣೆಯಲ್ಲಿ ಹೇಳಿದ್ದಾರೆ. ಇದನ್ನು ವಿಕ್ರಮ್ ಮಿಸ್ರಿ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ. ಇದಾದ ನಂತರದಲ್ಲಿ ಬರುವಂಥ ಮತ್ತೊಂದು ವಿಚಾರ ಅಂತಂದರೆ ಮಧ್ಯಸ್ಥಿಕೆಯ ವಿಚಾರ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಮಧ್ಯಸ್ಥಿಕೆ ವಹಿಸಿದೆ, ಪಾಕಿಸ್ತಾನ್ ಮತ್ತು ಭಾರತ ಯುದ್ಧವನ್ನು ನಿಲ್ಲಿಸಿದ್ರು ಅನ್ನುವಂಥ ಮಾತನ್ನು ಡೊನಾಲ್ಡ್ ಟ್ರಂಪ್ ಆವಾಗ ಪದೇ ಪದೇ ಹೇಳಿದರು. ಆ ವಿಚಾರವನ್ನು ಸಹ ನರೇಂದ್ರ ಮೋದಿ ತಮ್ಮ ದೂರವಾಣಿ ಸಂಭಾಷಣೆಯಲ್ಲಿ ಪ್ರಸ್ತಾಪಿಸಿದ್ರು ಅನ್ನುವಂಥದ್ದನ್ನು ಮಿಸ್ರಿ ಹೇಳಿದ್ದಾರೆ. ಏನು ಮಾತಾಡಿದ್ರು ನರೇಂದ್ರ ಮೋದಿ ನೋಡಿ. ಟ್ರಂಪ್ ಅವರೇ, ನಿಮ್ಮ ರಾಷ್ಟ್ರದ ಉಪಾಧ್ಯಕ್ಷ JD ವ್ಯಾನ್ಸ್ ಜೊತೆ ಮಾತಾಡುವಾಗ ನಾವು ಆಪರೇಷನ್ ಸಿಂಧೂರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಯಾವುದನ್ನು ಲಿಂಕ್ ಮಾಡ್ಕೊಂಡು ಯಾವತ್ತೂ ಮಾತಾಡಿಲ್ಲ. ಸೊ ಮಧ್ಯಸ್ಥಿಕೆಯ ವಿಚಾರ ಅಲ್ಲಿ ಪ್ರಸ್ತಾಪವೇ ಆಗಿಲ್ಲ. ಇದನ್ನು ಸ್ಪಷ್ಟವಾಗಿ ನರೇಂದ್ರ ಮೋದಿ ಟ್ರಂಪ್ ಅವರ ಮುಖಕ್ಕೆ ಹೊಡೆದ ಹಾಗೆ ಫೋನ್ನಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಕೂಡ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಯಾವುದೇ ರಾಷ್ಟ್ರದ ಮಧ್ಯಸ್ಥಿಕೆಯನ್ನು ಬಯಸುವುದಿಲ್ಲ. ಪಾಕಿಸ್ತಾನದ ವಿಚಾರಕ್ಕೆ ಬಂದರೆ ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ. ಈ ಮಾತನ್ನು ಮೋದಿ ಸ್ಪಷ್ಟವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ದೂರವಾಣಿಯಲ್ಲಿ ಹೇಳಿದ್ದಾರೆ. ವಿಕ್ರಮ್ ಮಿಸ್ರಿ ಈ ಮಾಹಿತಿಯನ್ನು ಹೊರಕ್ಕೆ ಹಾಕಿದ್ದಾರೆ. ಇಷ್ಟು ದಿನ ಮಧ್ಯಸ್ಥಿಕೆ ವಹಿಸ್ತೆ ಅಂತ ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಿಕ್ಕ ಅವಕಾಶವನ್ನು ನರೇಂದ್ರ ಮೋದಿ ಉಪಯೋಗಿಸ್ಕೊಂಡ್ರು. ನೇರವಾಗಿ ಹೇಳಿದರು, ಮಧ್ಯಸ್ಥಿಕೆಯ ವಿಚಾರ ಇನ್ನು ಮುಂದೆ ಮಾತಾಡಬೇಡಿ ಅನ್ನೋದನ್ನು ಪರೋಕ್ಷವಾಗಿ ಟ್ರಂಪ್ ಅವರಿಗೆ ಹೇಳ್ತಾರೆ. ಇಷ್ಟು ಮಾತನಾಡಿದ ವಿಚಾರ. ಇನ್ನೊಂದು ಗಂಭೀರವಾದ ವಿಚಾರ ಇದೆ ಸ್ನೇಹಿತರೆ, ವೆರಿ ಇಂಟ್ರೆಸ್ಟಿಂಗ್ ಇದು. ಏನಂತಂದರೆ ಡೊನಾಲ್ಡ್ ಟ್ರಂಪು ಮೋದಿಗೆ ಒಂದು ಆಫರ್ ಕೊಟ್ಟಿದ್ದಾರೆ. ಏನದು?
ನೀವು ಹೇಗಿದ್ದರೂ ಈಗ ಕೆನಡಾದಲ್ಲಿ G7 ಸಮಿಟಲ್ಲಿ ಇದ್ದೀರಿ. G7 ಮುಗಿಸ್ಕೊಂಡು ನೀವು ಭಾರತಕ್ಕೆ ಹೋಗೋಕ್ಕೆ ಮುಂಚೆ ಹಾಗೆ ಒಂದು ಸ್ಟೆಪ್ ಈ ಕಡೆಗೆ ಹಾಕಿ ಅಮೆರಿಕಾಗೆ ಇಲ್ಲಿ ಬಂದುಬಿಟ್ಟು ಹೋಗಿ ಏನೋ ಮಾತಾಡೋದಿದೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಮೋದಿಯವರನ್ನು ಕೇಳ್ಕೊಂಡಿದ್ದಾರೆ. ಇವರು ಆ ರೀತಿ ಯಾಕೆ ಕೇಳಿದ್ರು? ಅಷ್ಟೊಂದು ಅರ್ಜೆನ್ಸಿಯಲ್ಲಿ ಮೋದಿಯನ್ನು ಅಮೆರಿಕಾಗೆ ಕರೆಸಿಕೊಳ್ಳುವಂಥ ಜರೂರತ್ತು ಡೊನಾಲ್ಡ್ ಟ್ರಂಪ್ಗೆ ಏನಿತ್ತು? ಆದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಆಹ್ವಾನವನ್ನು ನರೇಂದ್ರ ಮೋದಿ ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ. ಅದು ಬಹಳ ವಿನಮ್ರವಾಗಿ ಅದನ್ನು ತಿರಸ್ಕರಿಸಿದ್ದಾರೆ. ಭಾಳ ಘನತೆಯಿಂದಲೇ ಅದನ್ನು ತಿರಸ್ಕರಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲ, ನನಗೆ ಬೇರೆ ಬೇರೆ ಎಂಗೇಜ್ಮೆಂಟ್ಗಳಿವೆ, ಹಾಗಾಗಿ ಈ ಸಲ ಬರೋದಕ್ಕೆ ಆಗೋದಿಲ್ಲ, ಮುಂದಿನ ಸಲ ಯಾವಾಗಲಾರು ಸದ್ಯದಲ್ಲೇ ಬೇಕಾದರೆ ಭೇಟಿ ಆಗೋಣ ಅಂತ ಹೇಳಿ ಆ ಮಾತನ್ನು ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಕೈ ಬಿಡೋ ಹಾಗೆ ಮಾಡಿದ್ದಾರೆ. ಇಲ್ಲಿ ಒಂದು ಸಂದೇಶವನ್ನು ಸಹ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ಕರೆದ ತಕ್ಷಣ ನಾವು ಬಂದುಬಿಡ್ತೀವಿ ಎನ್ನುವಂಥ ಭ್ರಮೆಯಲ್ಲಿ ಡೊನಾಲ್ಡ್ ಟ್ರಂಪ್ ಇರಬಾರ್ದು. ನಮ್ಮದು ಪಾಕಿಸ್ತಾನದಂಥ ಸಣ್ಣ ದೇಶ ಅಲ್ಲ. ಅಮೆರಿಕ ಕರೀದೇ ಇದ್ದರೂ ಅಲ್ಲಿನ ರಕ್ಷಣಾ ಮುಖ್ಯಸ್ಥ ಆಸಿಮ್ ಮುನೀರ್ ಹೋಗಿದ್ರಲ್ಲ ಅಮೆರಿಕಾಗೆ, ಹೋಗ್ಬಿಟ್ಟು ಅಲ್ಲಿ ಕಾಯ್ಕೊಂಡು ಕೂತಿದ್ದಾನೆ ಆಸಿಮ್ ಮುನೀರ್. ಟ್ರಂಪು ಆವಾಗ ಕರೀತಾರೆ, ಇವಾಗ ಕರೀತಾರೆ ಮಾತುಕತೆಗೆ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಆದರೆ ಇಲ್ಲಿವರೆಗೆ ಆಸಿಮ್ ಮುನೀರ್ನ ಟ್ರಂಪ್ ಕರೆದಿಲ್ಲ ಅಮೆರಿಕಾದಲ್ಲಿ. ಸೊ ಭಾರತ ಆ ರೀತಿ ಸಣ್ಣ ದೇಶವಲ್ಲ, ನೀವು ಕರೆದಾಗಲೆಲ್ಲ ಬರ್ತೀವಿ ಅಂತ ಹುಜೂರ್ ಅನ್ನೋಕ್ಕೆ ಅನ್ನುವಂಥ ಒಂದು ಸಂದೇಶವನ್ನು ಮೋದಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ನಾನಿಲ್ಲಿ ಇವತ್ತು ಪ್ರಸ್ತಾಪ ಮಾಡಬೇಕು. ಏನಂತಂದರೆ, ಟ್ರಂಪ್ ಯಾಕೆ ದಿಢೀರನೆ ಅರ್ಜೆಂಟಾಗಿ ಮೋದಿಯನ್ನು ಅಮೆರಿಕಕ್ಕೆ ಬಂದು ಹೋಗಿ ಅಂತ ಹೇಳಿದ್ರು? ಇಲ್ಲೇ ಇರೋದು ಪಾಯಿಂಟ್. ಬಹುಶಃ ಟ್ರಂಪ್ ಮನಸ್ಸಲ್ಲಿ ಏನಿರಬಹುದು ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದೆ. ಹೇಗಿದ್ದರೂ ರಕ್ಷಣಾ ಮುಖ್ಯಸ್ಥ, ಪಾಕಿಸ್ತಾನದ ರಕ್ಷಣಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಲ್ಲೇ ಇದ್ದಾನೆ. ಮೋದಿಯನ್ನು ಇವಾಗಲೇ ಕರೆಸ್ಕೊಬಿಟ್ರೆ, ತಾನು ಈ ಹಿಂದೆ ಏನು ಹೇಳಿದ್ನಲ್ಲ, ಎರಡೂ ದೇಶಗಳ ನಡುವೆ ನಾನೇ ಮಧ್ಯಸ್ಥಿಕೆ ವಹಿಸಿದೆ ಅಂತ, ಅದನ್ನು ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ. ಹಾಗಾಗಿ ಆಸಿಮ್ ಮುನೀರ್ ಮತ್ತು ಮೋದಿಯನ್ನು ಒಂದೇ ವೇದಿಕೆಗೆ ಕರೆತಂದುಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಬಿಟ್ರೆ ಮುಗೀತು. ಅಲ್ಲಿ ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಮತ್ತೆ ನಾನೇ ಮಧ್ಯಸ್ಥಿಕೆ ವಹಿಸಿ ಎರಡೂ ದೇಶಗಳ ನಡುವೆ ಶಾಂತಿ ಸ್ಥಾಪನೆಗೆ ನಾನೇ ಸೂತ್ರಧಾರ ಆದೆ ಅಂತ ಮುಂದೆ ಒಂದು ದಿನ ಅದೇ ಟ್ರಂಪ್ ಅದೇ ರೀತಿಯ ಪೋಸ್ಟ್ ಕೊಡುವಂಥ ಎಲ್ಲ ಸಾಧ್ಯತೆಗಳಿತ್ತು. ಆದರೆ ಆ ಸಾಧ್ಯತೆ ಈಗ ಕೈತಪ್ಪಿ ಹೋಯಿತು. ಅಂದರೆ ತಾನು ವಿಶ್ವನಾಯಕ ಅನ್ನಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಬೀಸಿದ ಟ್ರ್ಯಾಪ್ನಿಂದ ಮೋದಿ ತಪ್ಪಿಸಿಕೊಂಡ್ರು ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದೆ. ಡೊನಾಲ್ಡ್ ಟ್ರಂಪ್ ಯಾವುದೇ ಕಾರಣಕ್ಕೆ ಫೋನ್ ಮಾಡಿರ್ಬೋದು, ಆದರೆ ಫೋನ್ ಮಾಡಿದ ಸಂದರ್ಭ ಇದೆಯಲ್ಲ, ಅದು ಈ ಎಲ್ಲ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಅವಕಾಶ ಕೊಡುತ್ತೆ. ಒಂದಂತೂ ಸ್ಪಷ್ಟ, ಡೊನಾಲ್ಡ್ ಟ್ರಂಪ್ ಇರ್ಬೋದು, ಅಥವಾ ರಷ್ಯಾ ಅಧ್ಯಕ್ಷ ಪುಟಿನ್ ಇರ್ಬೋದು, ಚೀನಾದ ಶಿ ಜಿನ್ಪಿಂಗ್ ಇರ್ಬೋದು, ಯಾರೇ ಇರ್ಬೋದು, ಯಾರೇ ಬೀಸುವ ಟ್ರ್ಯಾಪ್ಗೆ ಅಷ್ಟು ಸುಲಭವಾಗಿ ಬೀಳುವಂಥ ವ್ಯಕ್ತಿ ನರೇಂದ್ರ ಮೋದಿ ಅವರಲ್ಲ ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತಿದೆ. ವಿಶ್ವಕ್ಕೂ ಸಹ ಅದು ಗೊತ್ತಾಗುವ ದಿನ ದೂರ ಇಲ್ಲ.